ಅಲ್ಲ, ರಾಧಕ್ಕ ಗಂಡ ಸತ್ಮೇಲೆ ಮದ್ವೆ ಆದ್ರೂ ತುಂಬಾ ಅದೃಷ್ಟ ಮಾಡಿದ್ದಾರೆ. ನಮ್ಗಿನ್ನ ಎರಡರಷ್ಟು ಶ್ರೀಮಂತರು ಪಟೇಲಪ್ಪರು ಎಷ್ಟೊಂದು ಒಡವೆ ಬೇರೆ ಹಾಕಿದ್ದಾರೆ. ಮದ್ವೆ ಆಗಿ 3 ತಿಂಗಳಿಗೆ ನಾನು ಇದ್ದೀನಿ. ಮದ್ವೆ ಆಗಿ 1 ವರ್ಷ ಆಗ್ತಾ ಬಂದ್ರು ಒಂದು ಉಂಗ್ರ ಅಲ್ಲ, ಒಂದು ಮೂಗ್ನತ್ತೂ ಕೊಡ್ಸಿಲ್ಲ ನನ್ನ ಗಂಡ. ಎಲ್ಲ ನಮ್ಮ ಅಪ್ಪ ಯಾರು ಕೊಡ್ಸಿರೋದೇ ಇರೋದು. ಏನೋ 1-2 ಸೀರೆ ಕೊಡ್ಸಿರ್ಬೋದು ಅಷ್ಟೇನೆ. ಕೇಳಿದ್ರೆ ನಿನ್ಗೆ ಯಾಕೆ ಕೊಡವೆ, ಇವಾಗ ಯಾಕೆ ಅದು ಇದು ಅಂತ ಹೇಳ್ತಾನೆ ನನ್ನ ಗಂಡ. ಏನ್ ರಾಣಿ, ಯಾಕೆ ಸುಮ್ಮನೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಯಾ? ಯಾಕೆ ಹೋಗಲ್ವೇ ಉಂಡು? ಹೊಲ್ದಕ್ಕೆ ಅಡಕೆಕಾಯಿ ಸುಲಿಯರ್ ಬರ್ತಾರಲ್ಲ. ಅಯ್ಯೋ ಹೋಗ್ರಿ, ನನಗೆ ದಿನ ಹೋಗಿ ಹೋಗಿ ಸಾಕಾಗೈತಿ, ನಾನು ಹೋಗಲ್ಲ. ಇವತ್ತು ನೀವೇ ನೋಡ್ಕೊಳ್ರಿ, ಆಮೇಲೆ ಮಧ್ಯಾಹ್ನ ತೀರನ ಬತ್ತಿ ತಗೊಂಬತ್ತೀನಿ ನಾನು. ಇದೇನ್ ರಾಣಿ ಹಿಂಗಂದ್ರೆ? ಸರ ಬೇಕು ಉಂಗ್ರ ಮಾಡಿಸು ಅಂತ ಹೇಳ್ತೀಯ, ಕೆಲಸ ಮಾತ್ರ ಮಾಡಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ಎಲ್ಲ ಕೂಲಿಯರಿಗೆ ಕೊಡೋಕ್ಕೆ ಆಗೋದು ಸರಿ ಆಗುತ್ತೆ, ನಾವೇನಾದ್ರೂ ಮನೆಯವರು ಹೋಗಿ ಮಾಡಲಿಲ್ಲ ಅಂತಂದ್ರೆ. ಇಷ್ಟನೇ ಕೆಲಸ ಮಾಡಿದ್ದೀನಿ ತಾನೇ ನಿಮ್ಮನ್ನ ಮದುವೆ ಆಗಿ ಬಂದಾಗಿಂದಾನ. ನೋಡಿ, ನಿಮ್ಮ ಅಕ್ಕ ರಾಧಕ್ಕ ಇದಾರಲ್ಲ, ಅವರು ಮದುವೆ ಆಗಿ ಹೋಗಿ 15 ದಿವಸಕ್ಕೇನೆ ನಿಮ್ಮ ಭಾವ ಅವರು ಪಟೇಲಪ್ಪರು ಎಷ್ಟೊಂದು ಒಡವೆ ಹಾಕ್ಬಿಟ್ಟಿದ್ರು ನಿಮ್ಮ ಅಕ್ಕಗೆ. ಆದ್ರೆ ನೀನು 1 ವರ್ಷ ಆದ್ರೂ ನನಗೊಂದು ಸರನೂ ಮಾಡಿಸಿಲ್ವಲ್ಲ. ಹೋಗ್ಲಿ ಬಿಡು, ಯಾವಾಗಾದ್ರೂ ಅಡಿಕೆಗೆ ಚೆನ್ನಾಗಿ ಲಾಭ ಸಿಗುತ್ತಲ್ಲ, ಅವಾಗ ಮಾಡ್ಸಕ್ಕಾಗುತ್ತೆ, ಏನು ಯೋಚನೆ ಮಾಡಬೇಡ. ಅದು ಸರಿ, ಏನು ಕೇಳಬೇಕು ಅಂತಿದ್ದೆ. ಏನ್ರಿ ಅದು? ನಿಮ್ಮ ಅಣ್ಣಗೇನೋ ಇದು ಹೆಣ್ಣು ನೋಡ್ತಾ ಇದ್ದಾರೆ, ಯಾರೋ ದೊಡ್ಡ ಶ್ರೀಮಂತರಂತೆ ಕೊಡ್ತಾರೆ ಅಂತ ಹೇಳ್ತಿದ್ದೆ. ಏನಾಯ್ತು? ಇನ್ನು ಯಾವಾಗ ಮದುವೆ? ಅಲ್ಲೇ ಎಷ್ಟೊಂದು ದಿವಸದಿಂದ ಹೇಳ್ತಲೇ ಇದೆಯಾ, ಅದು ಸುದ್ದಿನೇ ಇಲ್ವಲ್ಲ. ಏನಾಯ್ತು? ಏನೋ ವಿಚಾರಿಸ್ತಾ ಹೆಂಗೆ? ನಿಮ್ಮ ಅಪ್ಪಗೂ ಅಮ್ಮಗೂ ಯಾರಿಗಾದ್ರೂ ಪತ್ರ ಗಿತ್ರ ಬರ್ದಿದ್ದ ಹೆಂಗೆ? ಹ್ಞೂ ಕಣ್ರಿ, ನಮ್ಮಮ್ಮ ಹೇಳ್ತಿತ್ತು ಈ 1 ತಿಂಗಳೊಳಗೆ ಮದುವೆ ಆಗುತ್ತೆ ಅಂತಾನ. ಆಲೇವನೇ ಒಂದು 3 ತಿಂಗಳು, 4 ತಿಂಗಳು, 5 ತಿಂಗಳು ಆಗ್ತಾ ಬಂತು, ಇನ್ನಾದ್ರೂ ಸುದ್ದಿನೇ ಇಲ್ವಲ್ಲ. ಏನಾಯ್ತೋ ಏನಪ್ಪ. ನಾನು ನೆನ್ನೆ ದಿವಸ ಅಲ್ಲ ಈ 3 ದಿವಸ ಮುಂಚೆ ಏನಪ್ಪ ಪತ್ರ ಬರ್ದಿದ್ದೆ. ಅವ್ರ ಕಡೆಯಿಂದ ಪತ್ರ ಬರಬೇಕಾಗಿತ್ತು, ಇಷ್ಟೊತ್ತಿಗೆ ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ನಮ್ಮ ಅಮ್ಮಗೆ ಬರ್ದಿದ್ದೆ, ಏನಾಯ್ತು ಅಣ್ಣನ ಮದುವೆ ಅಂತಾನ ಪತ್ರ ಬರಬೇಕಾಗಿತ್ತು. ನೋಡೋಣ ಇರಿ, ಇವತ್ತೇನ ಬರುತ್ತೇನೋ, ಆ ಪತ್ರದಾಗ ಗೊತ್ತಾಗುತ್ತೆ ಏನಾಯ್ತು ಅಂತಾನ. ನಮ್ಮ ಅಮ್ಮನೂ ನಮ್ಮೂರಿಗೆ ಬಂದಿಲ್ಲ, ನಾವು ಅಲ್ಲಿಗೆ ಹೋಗಿಲ್ಲ. ಹೋಗೋಣ ಬರ್ಬೋದಾಗಿತ್ತು, ನೀವು ಬೇರೆ ಕೆಲಸ ಅಂತೀರಾ. ಈಗ ಪತ್ರ ಬರ್ದಿದ್ಯಲ್ಲ, ಈ 3-4 ದಿವಸದಿಂದೇನೆ ಈ ಒಂದು 2-3 ದಿವಸಕ್ಕೆ ಪತ್ರ ಹೋಗಿರುತ್ತೆ. ಅವರು ಪತ್ರ ಬರ್ದಿರ್ತಾರೆ ಸಾಮಾನ್ಯ, ಇವತ್ತು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ ನೀರು ಅದ್ರಾಗ ಏನು ಬರ್ದಿರ್ತಾರೆ ಅಂತ ತಿಳ್ಕೊಂಡು ಆಮೇಲೆ ತೀರನ ಹೋಗಿ ಬರೋಣ. ಹಂಗೇನಾದ್ರೂ ಮದುವೆ ಏರ್ಪಾಡು ಆಗೈತೆ ರವಿದು ಅಂತ ಗೊತ್ತಾದರೆ ನಾವು ಹೋಗಿ ಏನು ಎತ್ತ ಅಂತೇಳಿ ನೋಡ್ಕೊಂಬರೋಣ ತೀರನ. ಏನು ಗೊತ್ತಾಗ್ದಲೇ ಹೋಗಿ ಬರೋದು ಅಂತಂದರೆ ಅದು ಅಲ್ಲದೆ ಕೆಲಸ ಬೇರೆ ಇಲ್ಲಿ. ಅವರು ದೊಡ್ಡ ಶ್ರೀಮಂತರಂತೆ ಕಣ್ರಿ. ನಮ್ಮ ಮಾವನೇ ನೋಡಿ ಒಪ್ಸಿದ್ದಂತೆ ಅವ್ರನ್ನ ಗೌಡ್ರನ್ನ ಮದುವೆಗೆ ಏನ್ ಕೊಡಕ್ಕೆ. ಆದಷ್ಟು ಬೇಗ ಮದುವೆ ಮಾಡಿಬಿಡ್ತೀವಿ ಅಂತ ಹೇಳಿತ್ತು ನಮ್ಮ ಅಮ್ಮಯ್ಯ. ಅದು ಏನಾಯ್ತು ಅಂತ ನನಗೂ ಅದೇ ಕೊರಿತಾ ಐತಿ. ಯಮ್ಮ ಏನಮ್ಮ ಅದು ಕೈಯಾಗೆ? ಪೋಸ್ಟ್ ಅಯ್ಯಪ್ಪ, ಯಾವ್ದ ಪತ್ರ ಬಂದೈತಿ ನಿಮ್ಮ ಮನೆಗೆ ಅಂತ ಹೇಳಿ ಕೊಟ್ಟನಮ್ಮ. ನಿನ್ ಸೊಸೆ ರಾಣಿ ಹೆಸರಿನಾಗ ಬಂದೈತಿ ಅಂತಾನ ಹೇಳ್ತಾಯಪ್ಪ. ನನ್ನ ಕೈಗೆ ಕೊಟ್ಟು ಕಳಿಸ್ತು, ಕೊಡೋಗು ನಿನ್ ಸೊಸೆಗೆ ಅಂತ ಹೇಳ್ದಯಪ್ಪ. ತಾಮ ಯಾರೋ ನಿನಗೆ ಪತ್ರ ಬರ್ದಿದ್ದಾರೆ, ಅದು ಯಾರು ಅಂತಾನ ನೋಡು. ಹೌದಾತೆ, ನಮ್ಮ ಅಮ್ಮನೇ ಬರ್ದಿರ್ಬೇಕು ಅನ್ಸುತ್ತೆ ಪತ್ರನ. ನಾನು ಬರ್ದಿದ್ದೆ, ನಮ್ಮ ಅಣ್ಣ ಮದ್ವೆ ಏನಾಯ್ತು ಏನು ಅಂತ ಹೇಳಿ ವಿಷಯ ತಿಳಿಸಮ್ಮ, ಏನ್ ಮಾಡ್ಕೊಂಡ್ರಿ ಮದ್ವೆನಾ ಅಂತ ಹೇಳಿ ಅದ್ರ ಬಗ್ಗೆನೇ ಬರ್ದಿರುತ್ತೆ ಅನ್ಸುತ್ತೆ. ಕೊಡಿಲಿ ನೋಡೋಣ. ತಾಳಮ್ಮ ನೋಡು, ಗಿರ್ದಕ್ಷಿಣೆ ಜೋರ ಕೊಟ್ಟಿರ್ಬೇಕು ಅನ್ಸುತ್ತೆ. ಅದಕ್ಕೆ ಇಷ್ಟು ತಡ ಆಗಿರೋದು. ಏನಾದ್ರೂ ಕಾರ್ಗಿರಿ ಏನಾನ ಕೊಡಿಸ್ತಾರೋ ಏನೋ ನಮ್ಮ ಅಣ್ಣಗೆ. ಮೊದಲು ಓದೆ ಪತ್ರದಾಗ ಅದೇನು ಬರ್ದೈತಿ ಅಂತಾನ, ಆಮೇಲೆ ವರದಕ್ಷಿಣೆ ಎಷ್ಟು ಕೊಟ್ಟಾರೆ ಅಂತಾನ ನಿಮ್ಮ ಅಮ್ಮನ ಕೇಳಕ್ಕಾಗುತ್ತೆ. ಆ ಪತ್ರದಾಗ ಏನೈತಿ ಅಂತ ಓದು. ಸರಿ ಆಯ್ತು, ಓದ್ತೀನಿರ್ರಿ. ಪ್ರೀತಿಯ ಮಗಳು ರಾಣಿ ಮತ್ತು ಅಳಿಯನಿಗೆ ತೀರ್ಥರೂಪ ಸಮನರಾದ ನಿಮ್ಮ ತಂದೆ ತಾಯಿಯ ಆಶೀರ್ವಾದ. ನೀನು ಬರೆದ ಪತ್ರ ನಮಗೆ ತಲುಪಿದೆ, ಆದ್ದರಿಂದ ಪತ್ರಕ್ಕೆ ಉತ್ತರವಾಗಿ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನಿಮ್ಮ ಅಣ್ಣನ ಮದುವೆ ಬಗ್ಗೆ ವಿಚಾರಿಸಿದ್ದೀಯಾ, ಆದರೆ ನಮ್ಮ ಹಣೆ ಬರಹ ನಿಮ್ಮ ಅಣ್ಣನ ಮದುವೆ ಯಾವುದೋ ಹುಡುಗಿ ಜೊತೆ ಆಗ್ಬಿಟ್ಟಿದೆ. ನಮಗೆ ಹೇಳ್ದೆ ಕೇಳದೆ ಅವನು ಒಪ್ಪಿಬಿಟ್ಟು ಮದುವೆ ಆಗಿ ಹೆಂಡತಿನ ಮನೆ ಕರ್ಕೊಂಡ್ಬಂದಿದ್ದಾನೆ. ನಮಗಂತೂ ತುಂಬ ಬೇಜಾರಾಗಿದೆ. ಆದಷ್ಟು ಬೇಗ ನೀನು ತವರು ಮನೆಗೆ ಬಂದು ನನಗೆ ಸಮಾಧಾನ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇಂತಿ ನಿಮ್ಮ ತಾಯಿ ಜಯಮ್ಮ. ಏನೇ ರಾಣಿ ಹೇಳ್ತಾ ಇದ್ಯಾ? ನಿಮ್ಮ ಅಣ್ಣನ ಮದುವೆ ಆಗ್ಲೇ ಆಗೋಯ್ತಂತ? ಅಲ್ಲ, ನಮ್ಮನ್ನು ಕರೀಲೇ ಇಲ್ವಲ್ಲೇ ಮತ್ತೆ? ಅಯ್ಯೋ ರೀ, ಕರಿಯೋದಕ್ಕೆ ನಮ್ಮಪ್ಪ ಅಮ್ಮಯ್ಯ ನೋಡಿ ಮದುವೆ ಮಾಡಿರೋದಲ್ಲ. ಅವನಾಗಿ ಅವನು ಇಷ್ಟಪಟ್ಟು ಮದುವೆ ಆಗಿ ಕರ್ಕೊಂಬಂದೇವನಂತ ಹೇಳ್ತೀನಿ ನಮ್ಮ ಮನೆಗೆ. ದರಿದ್ರದನು ಅದು ಯಾವಳನ್ನು ಕರ್ಕೊಂಬಂದೇವನೋ ಏನು ಬರ್ದಿಲ್ಲ ನಮ್ಮ ಅಮ್ಮಯ್ಯ. ಅದು ಯಾವರಳು ಏನು ಅಂತಾನ. ಬಡವಳು ಶ್ರೀಮಂತರು ಏನು ಅಂತಾನು ಬರ್ದಿಲ್ಲ ನಮ್ಮ ಅಮ್ಮಯ್ಯ. ನಾನು ಹೋಗ್ಬೇಕಂತ ಈಗಲೇ ತವ್ರ ಮನೆಗೆ. ಹೌದಾ, ಒಳ್ಳೇದಾತು ಬಿಡು. ಖರ್ಚುನೂ ಉಳಿತು. ಗಂಡಿನ ಕಡೆಯರ್ದು ಹೆಣ್ಣಿನ ಕಡೆಯರ್ದು ಎಲ್ಲನ ಅವ್ರಾಗಿ ಅವ್ರು ಇಷ್ಟಪಟ್ಟು ಮದುವೆ ಆಗ್ಯಾವ್ರಿ. ಅವರು ನಮ್ಮ ಥರನೇ ಬಿಡು. ಅಯ್ಯೋ, ನಮ್ದಂದ್ರೆ ಬೇರೆ ಬಿಡ್ರಿ, ನಮ್ದು ಬೇರೆ ಅವ್ರದ್ದು ಬೇರೆ ಅಲ್ಲ. ನಮ್ಮ ಅಮ್ಮಯ್ಯ ಎಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಏನ್ ನೋಡ್ಕೊಂಡ್ ಬಂದಿತ್ತು ಗೊತ್ತಾ? ಅದು ನಮ್ಮ ಮಾವ
ನೋಡ್ಕೊಂಡ್ ಬಂದಿದ್ರು, ಒಪ್ಸಿದ್ರಂತೆ, ಏನ್ ಕೊಡಕ್ಕೂ ಒಪ್ಕೊಂಡ್ ಬಂದಿದ್ರು. ನಮ್ಗಿಂತ 2ರಷ್ಟು ದೊಡ್ಡ ಶ್ರೀಮಂತರಂತೆ ಅವ್ರ ಗೌಡ್ರು. ಹುಡುಗಿರು ಚೆನ್ನಾಗಿದ್ರಂತೆ. ಅಂತವ್ರ ಮನೆ ಮದ್ವೆ ಆಗದ್ ಬಿಟ್ಟು ಯಾ ದರಿದ್ರದಾಳು ಕಟ್ಕೊಂಬನ್ನು ಏನೋ ನಮ್ಮ ಅಣ್ಣಯ್ಯ. ಥೂ, ಯಾಕೆ ಅವಳನ್ನ ಯಾಕೆ ಬೈತೀಯ ರಾಣಿ? ಹಾ, ಓಹೋ, ಅಲ್ಲ ಅವಳನ್ನ ಮಾತ್ರ ಬೈತಾ ಇದೀಯ. ಮದ್ವೆ ಆಗಿ ಬಂದೇವಳೆ ನಮ್ಮ ಅಣ್ಣಯ್ಯನ ಅಂತಾನ. ನೀನ್ ಮದ್ವೆ ಆಗಿ ಬಂದಿರೋದು, ನೀನ್ ಮಾಡಿರೋದು ತಪ್ಪು ತಾನೆ. ಓಹೋ, ಏನಂಗೆ ಇವಳು ಗನಂದಾರಿ ಒಳ್ಳೆ ಕೆಲಸ ಮಾಡ್ಯವಳೆ ಅಮ್ಮಂಗೆ ಮಾತಾಡ್ತಾಳೆ. ಹಾ, ನೀನಿನ್ನೇನು ನನ್ನ ಮಗ ನಿಂದೆ ಶ್ರೀಮಂತಿಕೆ ನೋಡಿ ತಾನೆ ಬಂದಿರೋದು ಮದ್ವೆ ಆಗಿ. ಹಾ, ಮೊದ್ಲು ನಿನ್ ನೋಡ್ಕೆ. ಏನತ್ತೆ ನೀನು ಹಿಂಗ್ ಬೈತಾ ಇದೆಯಲ್ಲ ನನ್ನ? ಓಹೋ, ನಾನೇನು ನಿನ್ನ ಮಗನಿಂದ ಬಂದಿರಲಿಲ್ಲ, ನಿಮ್ಮ ಮಗನೇ ಇಷ್ಟಪಟ್ಟು ಮದ್ವೆ ಆಗಿ ಕರ್ಕೊಂಬಂದಿರೋದು. ಈಗ ನಮ್ಮ ಮದ್ವೆ ವಿಚಾರ ಯಾಕೆ ಅಂದ್ರೆ ಅಯ್ಯ ನೀನ್ ಮಾಡಿರೋದು ಸರಿಯಾದ್ರೆ ನಿಮ್ಮ ಅಣ್ಣ ಮಾಡಿರೋದು ಸರಿನೇ ತಗ. ಹಾ, ಅದಕ್ಕೆ ಹಿಂಗ್ ಆಡ್ತಾ ಇದ್ಯಾ ಏನೋ? ನೀನು ಒಳ್ಳೆವಳು, ನೀನ್ ಸಾಚಾಮಂಗ್ ಮಾತಾಡಿ ಅವಳನ್ನ ಬೈಯಕ್ ಬರ್ಬೇಡ. ನಿಮ್ಮ ಅಣ್ಣನ ಮದ್ವೆ ಆಗಿ ಬಂದಿರಲ್ಲ. ಹಾ ಅತ್ತೆ, ನಮಗೂ ನಿಮ್ಗೂ ಸರಿ ಸಮನ ಆಗೈತಿ. ನಾವು ಶ್ರೀಮಂತರು, ನೀವು ಶ್ರೀಮಂತರು. ಈಗ ನಮ್ಮ ಅಣ್ಣ ಮದ್ವೆ ಆಗಿರೋನು ಯಾರೋ ಏನೋ ಬಡವರೇ ಇರ್ಬೇಕು ಅನ್ಸುತ್ತೆ. ನಮ್ಮ ಅಣ್ಣ ಒಂದಿಟ್ಟು ಬಡವ್ರ ಮೇಲೆ ಪ್ರೀತಿ ಜಾಸ್ತಿ. ಕಷ್ಟದಾಗಿರೋರಂದ್ರೆ ತಕ್ಷಣ ಹೋಗ್ಬಿಡ್ತಾನೆ ಸಹಾಯ ಮಾಡಕ್ಕೆ. ನಾನಿದ್ದೀನಿ ಅಂತಾನೆ. ಏನೋ ಇವನು ಒಪ್ಪರಿಗೆ ಮೇಲೆ ಒಟ್ಕೆಣವನೇನೋ ಸಂಪತ್ತ ಅಮ್ಮಂಗಿ. ಅವನು ಮದ್ವೆ ಆಗಿದ್ರೆ ಬಡವ್ರ ಹುಡ್ಗಿನೇ ಮದ್ವೆ ಆಗಿರ್ತಾನೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಆಗ್ಲಿ ಬಿಡು, ಬಡವ್ರ ಹುಡ್ಗಿ ಶ್ರೀಮಂತರ ಹುಡುಗನ ಮದ್ವೆ ಆಗ್ಬಾರ್ದು ಅಂತ ಏನಾದ್ರೂ ಶಾಸ್ತ್ರ ಏನಾದ್ರು ಐತೇನಿ? ಇಷ್ಟಪಟ್ಟವ್ರೆ ಮದ್ವೆ ಆಗಿದ್ದಾರೆ ಬಿಡು, ಅದ್ರಾಗೇನೋ ತಪ್ಪು. ನೀನ್ ಯಾಕಂಗ್ ಆಡ್ತಾ ಇದ್ದೀಯ ಇವಾಗ? ಏನೋ ಅವಳೇ ನೀನು ನಿಮ್ಮ ಮನೆ ಆಸ್ತಿ ಏನು ಕೊಳ್ಳೆ ಹೊಡಿತಾ ಇಲ್ವಲ್ಲ. ಮದ್ವೆ ಆಗ್ಯವಳೆ ಬಂದವಳು ಅಷ್ಟೇ. ಅವನಿಷ್ಟ, ಅವ್ನು ಯಾರನ್ನಾದ್ರೂ ಮದ್ವೆ ಆಗ್ಲಿ ಬಿಡು. ನೀನ್ ಹೆಂಗ್ ಇಷ್ಟಪಟ್ಟು ನನ್ನ ಮಗನ ಮದ್ವೆ ಆಗಿ ಬಂದು ಅವಳು ಹಂಗೇನೆ ಇಷ್ಟಪಟ್ಟು ನಿಮ್ಮ ಅಣ್ಣನ ಇಷ್ಟಪಟ್ಟು ಮದ್ವೆ ಆಗಿ ಬಂದಿದ್ದಾಳೆ ಅಷ್ಟೇನೆ. ಅದ್ರಾಗೆ ಆಸ್ತಿ ಗಿಸ್ತಿ ಅಂತಾನೆ ಏನು ಲೆಕ್ಕಕ್ಕೆ ಬರಲ್ಲ. ಅಯ್ಯೋ, ನಿಮ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಬಕ್ಕೆ ನನಗೆ ಟೈಮ್ ಇಲ್ಲ. ನಾನು ಹೋಗ್ಬೇಕು ಮೊದ್ಲು. ನಮ್ಮಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿತ್ತು ಏನೋ, ಏನೆಲ್ಲ ಆಸೆ ಇಟ್ಕೊಂಡಿತ್ತು. ನಮ್ಮ ಅಣ್ಣನ ಮದ್ವೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತಾನೆ. ಆದ್ರೆ ನಮ್ಮಮ್ಮ ಇವಾಗ ಪಾಪ ಎಷ್ಟು ಬೇಜಾರಾಗಿತ್ತೋ ಏನೋ. ನಾನು ಹೋಗಿ ಸಮಾಧಾನ ಮಾಡ್ಬೇಕು. ತಕ್ಷಣ ವಾಲ್ಟ್ ಬಾಯಿ ಪತ್ರ ಓದಿದ್ ಕೂಡ್ನೆ ಅಂತ ಹೇಳಿ ಬರ್ದೈತಿ. ನಾನು ಹೋಗ್ತೀನಿ ರೀ, ಬರೀ ಹೋಗೋಣ. ನಾನಾ ಈಗ್ಲಾ? ಅಯ್ಯೋ ರಾಣಿ, ಕೂಲರ್ ಬಂದಿರ ಹೊಲ್ದಾಗೆ. ಮಳೆ ಬೇರೆ ಬರಂಗೈತೆ, ಅಡಿಕೆ ಬೇರೆ ಒಣಗಾಕಿದ್ದೀನಿ, ಎಲ್ಲ ತೆಗ್ದಿಕ್ಬೇಕು. ಬೇಡಪ್ಪ, ನಾನು ಬರಲ್ಲ ಸುಮ್ಮನೆ. ಆಮೇಲೆ ನೋಡು, ಹೋದ್ಸಲ ನಾವು ಅಡಿಕೆ ಒಣಗಾಕ್ಬಿಟ್ಟು ಅಲ್ಲೆಲ್ಲ ಇದಕ್ಕೆ ಟೌನಿಗೆ ಹೋಗಿದ್ವಲ್ಲ, ಅವಾಗ ಹಂಗಾದಾತು. ನಾನು ಬರಲ್ಲ. ಹೋಗಂಗಿದ್ರೆ ತೀರನ ನೀನೊಬ್ಳೆ ಹೋಗು. ಏನ್ರಿ ಅಲ್ಲ, ನಮ್ಮ ಅಮ್ಮ ಕಷ್ಟದಾಗ ಐತೆ. ಇವಾಗ ಹೋಗ್ ಬರೋಣ, ಒಂದೆರಡು ಸಮಾಧಾನ ಹೇಳ್ ಬರೋಣ. ಅಮ್ಮಂಗೆ ಇಲ್ವಲ್ಲ ನಿಮ್ಗೆ ನಿಮ್ ಕೆಲ್ಸನೇ ಹೆಚ್ಚಾತಲ್ಲ. ಯಾರಿಗಾದ್ರೂ ಹೇಳ್ರಿ, ದುಡ್ಡು ಕೊಟ್ಟು ಮಾಡ್ತಾರೆ. ಇಲ್ಲಾಂದ್ರೆ ರಾಧಕ್ಕ ಹೆಂಗುನು ಇದೇ ಊರಾಗೆ ಇದಾರಲ್ಲ, ಅವ್ರಿಗೆ ಹೇಳ್ಬಿಟ್ಟು ಬರೀ ಹೋಗೋಣ. ರಾಧಕ್ಕ ಅಂತೆ, ರಾಧಕ್ಕ ಅವಳು ಯಾಕೆ ಬರ್ಬೇಕು ಈ ಮನೆ ಕೆಲಸ ಮಾಡಕ್ಕೆ? ಮದ್ವೆಗೂ ಮುಂಚೆನೆ ಮಾಡಿರೋದು ಸಾಕು. ಇನ್ಮೇಲೆ ಆ ಮನೆ ಅವಳದು. ಈ ಮನೆ ಕೆಲಸ ಮಾಡಕ್ಕಲ್ಲ ಬರೋದವಳು. ಬಂದ್ರು 4 ದಿವಸ ಇದ್ದೋಗಕ್ಕೆ ಆರಾಮಾಗಿ ಇದ್ದೋಗ್ತಾಳ ಅವಳು. ಓಹೋ, ಇದ್ದೂರಾಗ ಇದ್ದಾಳ ಅಂತ ಹೇಳ್ಬಿಡ್ಬೇಕಂತಿ. ನೀನು ಹೋಗಂಗಿದ್ರೆ ಹೋಗು. ನೀನು ಏನು ಇದೇನೇನು ಮದ್ವೆ ಅಲ್ಲ, ಸೋಬ್ನಲ್ಲ, ಇಬ್ರು ಹೋಗಕ್ಕೆ. ಹೌದು ರಾಣಿ, ನೀನೊಬ್ಳೆ ಹೋಗು. ನಾನು ಬಂದ್ರೆ ಸುಮ್ಮನೆ ಯಾಕೆ ಹೇಳು? ತಾಯಿ ಮಗಳ ಮಧ್ಯೆ ನಾನು ಯಾಕೆ ಹೇಳು? ನೀನೇ ಹೋಗಿ ಸಮಾಧಾನ ಮಾಡಿ 1-2 ದಿವಸ ನಿಮ್ಮ ಅಮ್ಮನ ಜೊತೆಗೆ ಇದ್ದು ಬಾ ನಿಧಾನಕ್ಕೆ. ನಾನೆಲ್ಲ ನೋಡ್ಕೊಂತೀನಿ ಇಲ್ಲಿ. ಸರಿ ಆಯ್ತು ಬಿಡಿ. ಅಲ್ಲ, ನಾನು ನೀವು ಹೋದಾಗ ನಮ್ಮಮ್ಮ ಹೆಂಗ್ ನೋಡ್ಕೊಂತು, ಒಂದು ವಾರ ಕೇಳಿದ್ದೆಲ್ಲ ಮಾಡಿತ್ತು. ಎಷ್ಟು ಚೆನ್ನಾಗಿ ನೋಡ್ಕೊಂತು. ಅಂಥವ್ರು ಇವತ್ತು ಕಷ್ಟದಾಗ ಇದ್ದಾರೆ ಅಂತಂದ್ರೆ ಹೋಗಿ ನಾವು ಒಂದು 4 ಸಮಾಧಾನದ ಮಾತು ಹೇಳೋಣ ಅಂಬತ್ತು ಸ್ವಲ್ಪನೂ ಬರಲ್ವಲ್ಲ ನಿಮ್ಮ ಮನಸ್ಸಿಗೆ? ಆಯ್ತು ಬಿಡಿ, ನಾನು ಒಬ್ಬಳೇ ಹೋಗ್ತೀನಿ. ನೀವೇನು ಬರಬೇಡಿ. ನನಗೆ ದುಡ್ಡು ಕೊಡಿ ಇಲ್ಲಿ ಖರ್ಚಿಗೆ, ಬಸ್ ಚಾರ್ಜಿಗೂ ಖರ್ಚಿಗೂ ದುಡ್ಡು ಬೇಕು. ಹೌದಾ? ಎಷ್ಟು ಬೇಕು ರಾಣಿ? ಒಂದು 50 ರೂಪಾಯಿ ಕೊಡ್ಲಾ? 50 ರೂಪಾಯ? ಇದೇನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ನಾವೇನೇನು ಕಾಂಜಿ ಪಿಂಜಿ ಜನಗಳು 50 ರೂಪಾಯಿ ತಗೊಂಡೋಗಕ್ಕೆ? ಒಂದು 500 ರೂಪಾಯಿ ಕೊಡ್ರಿ ಇಲ್ಲಿ ನನಗೆ. ಬೇಕು ಏನ್ಕಾದ್ರೂ ಖರ್ಚಿಗೆ. 500 ರೂಪಾಯಿನ? 500 ರೂಪಾಯಿ ಯಾಕೆ? ರಮೇಶ, 100 ರೂಪಾಯಿ ಕೊಟ್ಟು ಕಳ್ಸು ಸಾಕು. ಹ್ಞೂ ರಾಣಿ, ಸಾಕು. 100 ರೂಪಾಯಿ ತಗೊಂಡೋಗು. ಏನು ಅಲ್ಲೇನೇನು ಏನಾರ ತಗೊಂಡೋಗ್ಬೇಕಾ ಮನೆಗೆ? ಕಷ್ಟದಾಗ ಇದ್ದಾರೆ ಅಂದಮೇಲೆ ಏನು ತಗೊಂಡೋಗ್ಬೇಡ. ಸುಮ್ಮನೆ ಬಸ್ ಚಾರ್ಜಿಕೊಂಡು ಹೋಗು ಅಷ್ಟೇನಿ. 100 ರೂಪಾಯಿ ಕೊಡ್ತೀನಿ. ತಗೋ ರಾಣಿ, ತಗೊಂಡು ಹೋಗು. ಸರಿ ಆಯ್ತು ಬಿಡಿ. ಇನ್ನೇನು ಮಾಡೋಕ್ಕಾಗುತ್ತೆ. ಆಯ್ತು, ಹುಷಾರಾಗಿ ಹೋಗ್ಬಿಟ್ವಾ. ಸರಿ ಅತ್ತೆ, ಹೋಗಿ ಬರ್ತೀನಿ. ಆಯ್ತು, ಹೋಗಿ ಜಲ್ದಿ ಬಾ. ಅಲ್ಲೇ ಸೇರ್ಕೊಂಡ್ಬಿಡ್ಬೇಡ ವಾರಗಟ್ಲೇನ. ನಡಿ ರಮೇಶ, ನಿನ್ಗೆ ಉಂಬಕ್ಕಿಕ್ತೀನಿ, ಉಂಡು ನೀನು ಹೊಲ್ತಕ್ಕೆ ಹೋಗಿ ನಡಿ. ನಾನೆಲ್ಲ ಮಧ್ಯಾಹ್ನ ಆಮೇಲೆ ಬುತ್ತಿ ಓದ್ಕೊ ಬರ್ತೀನಿ. ಸರಿ ಅಮ್ಮ, ಆಯ್ತು ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.